ಜಗಜ್ಜನನಿ, ಜಗಜ್ಜನ್ಮಾಂತರಕಾರಣಿ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸಕಲ ಐಶ್ವರ್ಯವನ್ನು ಕೊಟ್ಟು ಕರುಣಿಸಿ ಕಾಪಾಡು ತಾಯಿ, ಕಾಪಾಡು. ಈ ದಿವಸ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವು. ಆಹಾ, ಎಂತಹ ಹರ್ಷವಾದ ವಾರ್ತೆ ಇದು. ಈ ಸುಸಂದರ್ಭದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿದೆ. ಸುಮಂಗಲಿ ಭವ. ತಾಯಿ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಜಾನಕಿಯು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವಳು. ನನಗೆ ಒದಗಿರುವ ಅಮಂಗಲದ ವಾರ್ತೆಯನ್ನು ಈಕೆಗೆ ಹೇಗೆ ತಿಳಿಸಲಿ? ಸೀತಾ, ಜಾನಕಿ, ಸೀತಾ.
ಸಖಗೇನೋ ಸಂತೋಷವಾಗಿದೆ ಸಖಗೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಗೇನೋ ಇದೇನಿದು? ಈ ದಿವಸ ನಿಮ್ಮ ಪಟ್ಟಾಭಿಷೇಕವಲ್ಲವೇ? ಅರಳಿದ ಕೆಂದಾವರಿಂತಿರಬೇಕಾದ ಏ ನಿಮ್ಮ ಮುಖ ಕಮಲವು ಎಂದು ಬಾಡಿ ಕಳೆದುಕೊಂಡಿರುವುದಲ್ಲ? ಕಾರಣವೇನು?
ನನ್ನ ಬಳಿಯೇ ತಿಳಿಸಬಾರದೆ ಸ್ವಾಮಿ? ಸ್ವಾಮಿ ಮಾತನಾಡಿ ಪ್ರಾಣೇಶ್ವರ. ಸೀತಾ, ದಶರಥ ತಾನು ಸುತ ಪದದಲ್ಲಿಗೆ ರಾಜವನು ದಶರಥ ತಾನು
ಭರತನಿಗೆ ರಾಜವನ್ನು ಅತಿಶಯದಿಂದೇ ತನುಗೆ ನಿಲುಸುದ ಅತಿಶಯದಿಂದೇ ತನುಗೆ ನಿಲುಸುದೆ ಏನಾ ಪ್ರೇಯೇ ಎಂದಂತೆ ಸರಸಿರುವ ಮುನಿಯದೆ ಏನಾ ಪ್ರೇಯೇ ಎಂದಂತೆ ಜನಕನು ಎಂದನ್ನು ಒನಗೆ ಹೋಗೆಲ್ಲನು ಎಂದನ್ನು ಒನಗೆ ಹೋಗೆಲ್ಲನು ಜನಕಾದೆಯ ಮೇಲನುಗೆ ಸೀತಾ, ಏನೆಂದು ಹೇಳಲಿ ಏನೆಂದು ಹೇಳಲಿ ಸೀತಾ. ಹಿಂದೆ ದೇವಾಸುರ ಯುದ್ಧದಲ್ಲಿ ಕೈಕಾಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈ ದಿನ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ ಪ್ರಾಣೇಶ್ವರ? ಸೀತಾ, ಮೊದಲನೇ ವರಕ್ಕೆ ನನಗೆ ನಿಶ್ಚಿತವಾದಂತಹ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗಾಗಬೇಕೆಂತಲೂ, ಇನ್ನು 2ನೇ ವರಕ್ಕೆ ಇನ್ನು 2ನೇ ವರಕ್ಕೆ ನಾನು ನಾರ್ಮುಡಿಯನ್ನು ಹುಟ್ಟು ಜಟಾವಲ್ಕಲ ದಾರಿಯಾಗಿ 14 ವರ್ಷಕ್ಕೆ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದಾರೆ. ಆದ್ದರಿಂದ ಈ ದಿನವೇ ನಾನು ವನವಾಸಕ್ಕೆ ಹೊರಟಿದ್ದೇನೆ. ನಾನು ವನವಾಸ ಮುಗಿಸಿಕೊಂಡು ಬರುವ ತನಕ ನೀನು ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿಮ್ಮ ತಂದೆಯ ಮನೆಯಲ್ಲಾದರೂ ಇರು. ನಾನು 14 ವರ್ಷ ವನವಾಸವನ್ನು ಬಹಳ ಜಾಗ್ರತೆಯಿಂದ ಮುಗಿಸಿಕೊಂಡು ಬರುತ್ತೇನೆ. ನನ್ನನ್ನು ಸಂತೋಷದಿಂದ ಬೀಳ್ಕೊಡು ಸೀತಾ. ಪ್ರಾಣೇಶ್ವರ, ಇದೆಂತಹ ಮಾತನ್ನು ಹೇಳುತ್ತಿರುವಿರಿ? ನಿಮ್ಮನ್ನಗಲಿ ಅದು ಹೇಗೆ ತಾನೇ ನಾನು ಜೀವಿಸಿರಲು ಸಾಧ್ಯ? ಪತಿ ಸನಿಹ ಸತಿಗೆ ಸುಖ ಸ್ವರ್ಗ ಸೋಪಾನ. ಅಲ್ಲವೇ ಸ್ವಾಮಿ? ಪತಿಯ ಸನಿಹ
ಆ ಚಂದ್ರನಿಲ್ಲದ ಗಗನದಂತೆ, ದೇವರಿಲ್ಲದಿರುವ ಗುಡಿಯಂತೆ, ನೀವಿಲ್ಲದಿರುವ ಅಯೋಧ್ಯೆಯಲ್ಲಿ ಅದು ಹೇಗೆ ತಾನೇ ನಾನು ಜೀವಿಸಿರಲು ಸಾಧ್ಯ? ಪ್ರಾಣೇಶ್ವರ, ಸೀತಾ, ನಿಮ್ಮ ನಗಲಿ ಅರೆಗಳಿಗೆಯೂ ನಾನು ಜೀವಿಸಿರಲಾರೆ. ಆದ್ದರಿಂದ ನನ್ನನ್ನು ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗಿ. ಬೇಡ ಸೀತಾ, ಬೇಡ. ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಕಲ್ಲು ಮುಳ್ಳುಗಳನ್ನು ತುಳಿಯುವುದನ್ನು ನನ್ನ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಸೀತಾ, ಸಾಧ್ಯವಿಲ್ಲ. ವನವಾಸವನ್ನು ಮುಗಿಸಿಕೊಂಡು ಬಹು ಬೇಗನೆ ಬಂದು ಬಿಡುತ್ತೇನೆ. ನನ್ನನ್ನು ಸಂತೋಷದಿಂದ ಬೀಳ್ಕೊಡು ಸೀತಾ, ಸಂತೋಷದಿಂದ ಬೀಳ್ಕೊಡು. ಪ್ರಾಣೇಶ್ವರ, ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ಸದಾ ಕಾಲವು ನಿಮ್ಮನ್ನು ಆಶ್ರಯಿಸಿಕೊಂಡು ಬದುಕುವೆನು. ಅಲ್ಲದೆ ಆ ಕಾಡಿನಲ್ಲಿ ಎಂತಹ ಕಷ್ಟಗಳೇ ಬಂದರೂ ತರಿಸಿಕೊಂಡು ಹೋಗುತ್ತೇನೆ ವಿನಃ ನಿಮ್ಮನ್ನಗಲಿ ನಾನು ಜೀವಿಸಿರಲಾರೆ. ಆದ್ದರಿಂದ ನನ್ನನ್ನು ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗಿ. ಪ್ರಾಣೇಶ್ವರ, ಹಾಗೊಂದು ವೇಳೆ ನೀವೇನಾದರೂ ನನ್ನನ್ನು ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ಶಾಂತಳಾಗು ಸೀತಾ, ಶಾಂತಳಾಗು. ವಿಧಿ ಇಚ್ಛೆ ಇದ್ದಂತಾಗಲಿ. ನಡೆ, ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ತೆರಳೋಣ. ಅಗ್ರಜ, ನಮಸ್ಕರಿಸುವೆ ನಾವು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಣ್ಣ, ಪಟ್ಟಣದೆಲ್ಲರೂ ಇಂದು ನಿನ್ನ ಪಟ್ಟಾಭಿಷೇಕವೆಂದು ಪಟ್ಟಣದೆಲ್ಲರೂ ಸಂತೋಷ ಭರಿತರಾಗಿರುವಾಗ ನೀನು ಮಾತೆಯವರ ಸಂಗಡ ಖಿನ್ನ ಮನಸ್ಕನಾಗಿ ಪಾದಚಾರಿಯಾಗಿ ಬರಬೇಕೆ? ಹೇಳಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೆ. ಲಕ್ಷ್ಮಣ, ನಿನ್ನ ಪ್ರೀತಿ ಮಮತೆಯ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನಗೆ ಸಂತೋಷವಾಗಿದ್ದರೂ ಇಂದಿನಿಂದ ನಾನು ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದ್ದೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಲಕ್ಷ್ಮಣ, ಅಣ್ಣ, ಹಿಂದೆ ದೇವಾಸುರ ಯುದ್ಧದಲ್ಲಿ ಕೈಕಾ ಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ? ಆ ವರಗಳನ್ನು ಈ ದಿನ ಕೇಳಿಕೊಂಡಿದ್ದಾರೆ. ಮೊದಲನೇ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗಾಗಬೇಕೆಂತಲೂ, ಇನ್ನು 2ನೇ ವರಕ್ಕೆ ನಾನು ನಾರ್ಮುಡಿಯನ್ನು ಹುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾರೆ. ಆದ್ದರಿಂದ ಮಾನವಿಲ್ಲದ ಹೀನ ಕೈಕೆಯ, ಮಾನವಿಲ್ಲದ ಹೀನ ಕೈಕೆಯ ಜಾನತನವನು ಏನ ಬೇರೆ ಅಣ್ಣ ನೀನು ನಿನ್ನ ಮಾತನು, ಏನ ಬೇರೆ ಅಣ್ಣ ನೀನು ನಿನ್ನ ಮಾತನು. ಸುಂದರಿ ಕೈಗೆ ಕೈತೋ ನಾನು ತಿಳಿಯುತ್ತ ಅಲ್ಲ ಸಹೋದರ, ಸುಂದರಿ ಕೈಗೆ ಕೈತೋ ನಾನು ತಿಳಿಯುತ್ತ ನನ್ನ ಬೇರೆ ನಿಜ ವಚನ ಅಲ್ಲ ಸಹೋದರ, ನನ್ನ ಬೇರೆ ನಿಜ ವಚನ, ನನ್ನ ಬೇರೆ ನಿಜ ವಚನ, ಸಹೋದರ, ನನ್ನ ಬೇರೆ ನಿಜ ವಚನ. ಅನ್ನ ಮಾತಿಗೆ ಏನ ಬೇರೆ ಅನ್ನ ನಿನ್ನ ಮಾತನು, ನಿನ್ನ ಮಾತನು, ನಿನ್ನ ಮಾತನು. ಓಡುದು
ಅಣ್ಣ, ಕೂಡದು. ನೀನು ಅರಣ್ಯಕ್ಕೆ ಹೋಗಲೇ ಕೂಡದು. ಮಹಾಮಾತ್ಸರ್ಯ, ಕಾಳ ಸರ್ಪಿಣಿ, ವಿಷಭರಿತ ಆ ಕೈಕೆ ಮೋಹ ಎಂಬ ವಿಷವು ತಲೆಗೇರಿ ಮುಂದಾಲೋಚನೆಯಿಂದ ವಾಗ್ದಾನ ಮಾಡಿದ ವೃದ್ಧ ತಂದೆಯ ಮಾತುಗಳನ್ನು ನೀನು ನಡೆಸಲೇ ಕೂಡದು. ಅಣ್ಣ, ಆ ಕ್ರೂರ ಪಿಶಾಚಿಯನ್ನು ತೃಪ್ತಿಪಡಿಸಲು ನಿನಗೆ ಒಲಿದು ಬಂದಿರುವ ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ಅರಣ್ಯಕ್ಕೆ ಹೋಗುವುದಿ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನ್ನು ಅಡವೆ ಕಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ತಪ್ಪಿ ನಡೆಯುವಾತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರ್ಹನೆಂದು ಶಾಸ್ತ್ರವೇ ಹೇಳುತ್ತಿರುವುದು. ಹೀಗಿರುವಲ್ಲಿ ಧರ್ಮ ನೀತಿಯನ್ನು ಮೀರಿ ತನ್ನ ಕಿರಿಯ ಹೆಂಡತಿಗೆ ಮರೆಸಿ ಮನಸ್ಸೋದು ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ವಿಧಿಸುವ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆಜ್ಞಾಭಂಗಂ ನರೇಂದ್ರಾಣಾಂ ದಂಡಂ ಎಂಬ ಆರೋಗ್ಯಂತೆ ನೀನೀಗ ತಂದೆಯ ಆಜ್ಞೆಯನ್ನು ತಿರಸ್ಕರಿಸಲೇಬೇಕು. ಅಣ್ಣ, ನನಗೀಗಲೇ ಆಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲದೇಶನು ಆದ ನಿನ್ನಲ್ಲಿ ದ್ವೇಷಾಸೂಯೆಯಿಂದಲೂ ತನ್ನ ಮಗನ ಮೇಲೆ ಮೋಹದಿಂದಲೂ ರಾಜನೀತಿ ಧರ್ಮವನ್ನು ತಿರಸ್ಕರಿಸಿ ರಾಜನೀತಿಗೂ ಕ್ಷತ್ರಿಯ ಕುಲಕ್ಕೆ ಕಳಂಕವನ್ನು ಉಂಟು ಮಾಡಿದ ಆ ಕುಲದ್ರೋಹಿ ಕೈಗೆ ನಾಲಿಗೆಯನ್ನು ಸೇರಿರುತ್ತೇನೆ. ಶಾಂತನಾಗು ಸಹೋದರ, ಶಾಂತನಾಗು. ದುಡುಕುವುದು ನಮ್ಮಂತಹ ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವು ಮಾತಾಪಿತೃಗಳ ಆಜ್ಞೆಯನ್ನು ಪಾಲಿಸುವುದೇ ನಮ್ಮ ಕರ್ತವ್ಯ. ಆದ್ದರಿಂದ ಈ ದಿನ ನಾನು ವನವಾಸಕ್ಕೆ ಹೊರಟಿದ್ದೇನೆ. ನೀನು ಇಲ್ಲೇ ಇದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗು ಸಹೋದರ. ಸಾಧ್ಯವಿಲ್ಲ ಬಣ್ಣ, ಸಾಧ್ಯವಿಲ್ಲ. ಸರಿಯೇ ಅಣ್ಣ, ಸರಿಯೇ ಹಗಲಿರುಳು ಪರಿತಪಿಪ ಹಗಲಿರುಳು ಹಗಲಿರುಳು ಪರಿತಪಿಪ ಪುರದ ಜನರ ತೊರೆವುದು ಸರಿಯೇ? ರವಿಯಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಅಯೋಧ್ಯೆಯ ಸಸದ
ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನೂ ಸಹ ಇರಲಾರೆ. ನಾನು ಸಹ ನಿನ್ನ ಜೊತೆ ವನವಾಸಕ್ಕೆ ಬರುವೆನಣ್ಣ, ವನವಾಸಕ್ಕೆ ಬರುವೆನು. ಲಕ್ಷ್ಮಣ, ಅಣ್ಣ. ನೀನು ಸಹ ನನ್ನ ಸಂಗಡ ಬಂದರೆ ದುರ್ಬಲರಾದ ಮಾತಾಪಿತೃಗಳ ಸೇವೆಯನ್ನು ಮಾಡುವವರ್ಯಾರು ಲಕ್ಷ್ಮಣ? ಮಾತಾಪಿತೃಗಳ ಸೇವೆಯನ್ನು ಮಾಡುವವರ್ಯಾರು? ಅಣ್ಣ, ಮಾತಾಪಿತೃಗಳ ಸೇವೆ ಮಾಡಲು ಪರಮ ಶತ್ರುಗಳಿರುವರು. ಮೇಲಾಗಿ ಓ ಕೈಕಾ ಮಾತ ಇರುವಾಗ ನಾವಿದ್ದು ಪ್ರಯೋಜನವೇನಣ್ಣ? ನಾನು ಸಹ ನಿನ್ನ ಜೊತೆ ವನವಾಸಕ್ಕೆ ಬರುವೆನು. ಒಂದು ವೇಳೆ ನೀನು ನನ್ನನ್ನು ಕರೆದುಕೊಂಡು ಹೋಗಿದ್ದ ಪಕ್ಷದಲ್ಲಿ ನಾನೀಗಲೇ ಆತ್ಮಹತ್ಯೆಯನ್ನು ಶಾಂತನಾಗು ಲಕ್ಷ್ಮಣ, ಶಾಂತನಾಗು. ಎಂತಹ ಉಭಯ ಸಂಕಟ! ಜಾನಕಿಯು ನನ್ನ ಹಿಂದೆ ಹೊಟ್ಟಿರೋಳು, ನೀನೂ ಸಹ ಹಠ ಸಾಧಿಸುತ್ತಿರುವೆ. ಈ ಉಭಯ ಸಂಕಟಕ್ಕೆ ನಾನೇನು ಮಾಡಲಿ? ವಿಧಿ ಇಚ್ಛೆ ಇದ್ದಂತಾಗಲಿ. ನಡೆಯಿರಿ, ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ತೆರಳೋಣ. ಆಗುವುದು ಬಾಂಡ. ಬೇಡ ಕೈಕಾ, ಬೇಡ. ಹಿಡಿದ ಆಟವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ. ನನ್ನ ಮಾತನ್ನು ಕೇಳು. ನಿನ್ನ ಕೋರಿಕೆಯಂತೆ ಭರತನಿಗೆ ಪಟ್ಟಾಭಿಷೇಕ ಮಾಡುತ್ತೇನೆ. ಆದರೆ ನನ್ನ ಮುದ್ದು ರಾಮನನ್ನು ಮಾತ್ರ ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ಬೇಡ ಕೈಕಾ, ಬೇಡ. ಇದೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಸಾಧ್ಯವಿಲ್ಲ. ನೀವೇನೇ ಹೇಳಿದರೂ ಕೂಡ ನಾನು ಕೇಳತಕ್ಕವಳಲ್ಲ. ಎಲ್ಲಿ ರಾಮನೆಲ್ಲಿ? ಈ ವೇದನೆಯನ್ನು ಹೇಗೆ ಸಹಿಸಲಿ ರಾಮಚಂದ್ರ? ಜನಕ, ವನವಾಸಕ್ಕೆ ಹೊಟ್ಟಿರುವೆಯ, ನಮಗಿನ್ನು ಅನುಜ್ಞೆಯನ್ನು ಕೊಡು ತಂದೆ. ರಾಮಚಂದ್ರ, ನಿನಗೆ ವನವಾಸದ ಅನುಜ್ಞೆಯೇ ರಾಮಚಂದ್ರ. ನಿನ್ನನ್ನು ಅಗಲಿ ಕ್ಷಣ ಕಾಲವೂ ಜೀವಿಸಲಾರೆ. ಇನ್ನು ಮುಂದೆ ರಾಮ ರಾಮ ಎಂದು ಯಾರನ್ನೂ ಕರೆಯಲಿ? ಕೈಕಾ, ನೋಡು ಕೈಕಾ, ಇನ್ನ ಕಾಲ ಮಿಂಚಿಲ್ಲ. ನನ್ನ ಸುಕುಮಾರನಾದ ರಾಮಚಂದ್ರನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಬಾಯಾದರೂ ಹೇಗೆ ಬಂತು? ಬೇಡ ಕೈಕಾ, ಬೇಡ. ಇದೋ ನಿನಗೆ ಕೈ ಮುಗಿದು ಇದೇನು ತಂದೆಯೇ? 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ 4 ಪುತ್ರರನ್ನು ಪಡೆದ ನೀವು ಈ ಒಂದಲ್ಪದ ವಿಚಾರಕ್ಕೆ ಇಷ್ಟೊಂದು ವ್ಯಥಪಡಬೇಕೆ? ಈ ರೀತಿ ಮಾಡಿದರೆ ಸ್ವರ್ಗದಲ್ಲಿರುವ ಪಿತೃಗಳನ್ನು ನಾವಾಗಿಯೇ ನರಕಕ್ಕೆ ತಳ್ಳಿದಂತಾಗುವುದಿಲ್ಲವೇ ಜನಕ? ಈ ವ್ಯಸನವನ್ನು ಬಿಡಿ, ನನ್ನನ್ನು ಸಂತೋಷದಿಂದ ಕಳಿಸಿಕೊಡಿ. 14 ವರ್ಷದ ವನವಾಸವನ್ನು 14 ದಿನಗಳಂತೆಯೇ ಕಳೆದು ಬರುತ್ತೇನೆ. ರಾಮಚಂದ್ರ, ನಿನಗೆ ವನವಾಸದ ಅನುಜ್ಞೆಯೇ? ರಾಮಚಂದ್ರ, ನಿನ್ನನ್ನು ಅಗಲಿ ಕ್ಷಣ ಕಾಲವೂ ಜೀವಿಸಲಾರೆ. ಇನ್ನು ಮುಂದೆ ಮಾವನವರೇ, ನನ್ನ ಸ್ವಾಮಿಯ ಸಂಗಡ ನಾನು ಸಹ ವನವಾಸಕ್ಕೆ ಹೊರಟಿರುವೆನು. ನನ್ನನ್ನು ಸಹ ಆಶೀರ್ವದಿಸಿ. ಏನು ತಾಯಿ, ನೀನು ಸಹ ಹೊರಟಿರುವೆಯೇನಮ್ಮ? ಹೋಗಲಿ ಬಿಡಿ. ನೀನು ಸಹ ಹೊರಟಿರುವೆಯೇನಮ್ಮ? ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ಅಯ್ಯೋ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತನ್ನೇ ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಡಲು ಸಿದ್ಧಳಾಗಿರುವಳು. ಮತ್ತೊಬ್ಬಳು
ಪತಿಯ ಪ್ರಾಣವತಿಗೆ ಸಿದ್ಧಳಾಗಿರು. ಪ್ರಾಣೇಶ್ವರ, ಒಂದು ದಾನವ ಹೃದಯ, ಇನ್ನೊಂದು ದೇವತಾ ಹೃದಯ. ಒಂದು ಪಾಪದ ಜಲ, ಇನ್ನೊಂದು ಪುಣ್ಯದ ಜಲ. ಜನಕ, ಅಗ್ರಜದ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಲಕ್ಷ್ಮಣ, ನೀನೂ ಹೊರಟಿರುವೇನಪ್ಪ. ನಂದೊಂದು ಕೋರಿಕೆಯನ್ನು ನಡೆಸಿಕೊಡುವೆಯ ಮಗನೇ? ಅದೇನು ಹೇಳಿ ತಂದೆ? ರಾಮಚಂದ್ರನನ್ನು ತಂದೆ ಎಂದು, ಸೀತಾದೇವಿಯನ್ನು ತಾಯಿ ಎಂದು ಭಾವಿಸು. ಆಗಲಿ ಜನಕ. ಅವರ ಸೇವೆ ಮಾಡಿಕೊಂಡು ಅಗ್ರಜಾನಂದವನ್ನು ಪಡೆ. ಆಗಲಿ ಜನಕ, ತಮ್ಮ ಇಚ್ಛೆಯಂತೆ ನೆರವೇರಿ. ಸುಮಂತ್ರ, ವನವಾಸಕ್ಕೆ ಹೊರಟಿರುವ ರಾಮಚಂದ್ರನ ಹಿಂದೆ ಅಯೋಧ್ಯೆ ಸಕಲ ಸಂಪತ್ತುಗಳು ಹೋಗಲಿ. ನಿಲ್ಲು, ನಿಲ್ಲು ಸುಮಂತ್ರ. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನೋ ಆಜ್ಞೆ ಮಾಡುವಂತಿದೆ, ಅದನ್ನು ಕೇಳಿಕೊಂಡು ಹೋಗು. ಏನಂದಿರಿ? ರಾಮನ ಹಿಂದೆ ಸಕಲ ಸಂಪದವು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯ ಭಾರವನ್ನು ನನ್ನ ಮಗನಾದ ಭರತನು ಆಳಬೇಕೇನು? ರಾಮನ ಹಿಂದೆ ಒಂದು ತೃಣಕಾಷ್ಟವು ಹೋಗಕೂಡದು. ರಾಮಚಂದ್ರ, ಅರಣ್ಯವಾಸಕ್ಕೆ ಹೊರಡುವ ನಿನಗೆ ಈ ವಸ್ತ್ರಾಭರಣಗಳು ಏತಕ್ಕಾಗಿ ಬೇಕು? ನಾನು ಕೊಡುವ ನಾರ್ಮುಡಿಯನ್ನುಟ್ಟು ಅರಣ್ಯವಾಸಕ್ಕೆ ಹೊರಡಲು ಸಿದ್ಧನಾಗು. ಏನು, ನನ್ನ ಕಂದಮ್ಮಗಳು ನಾರುಮುಡಿಯನ್ನುಡಬೇಕೇ ರಾಮಚಂದ್ರ? ಜನಕ, ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಮಗೇಕೆ ವಸ್ತ್ರಾಭರಣಗಳು? ತಾಯಿ, ನಾರ್ಮುಡಿಯನ್ನು ಕೊಡು ತಾಯಿ, ಅದನ್ನೇ ರಕ್ಷಾ ಕವಚವೆಂದು ತೆಗೆದುಕೊಳ್ಳುತ್ತೇನೆ. ಧರಿಸು. ಲಕ್ಷ್ಮಣ, ನೀನು ನಿಮ್ಮಣ್ಣನ ಹಿಂದೆಯೇ ಹೊರಟಿರುವೆಯಲ್ಲ, ನೀನು ಧರಿಸು. ಬೇಡ ಕೈಕ, ಬೇಡ. ಸಮಾಧಾನರಾಗಿ. ಸೀತಾ, ನೀನು ಧರಿಸಿ ನಾರ್ಮುಡಿಯನ್ನು. ಬೇಡ ಕೈಕ, ಬೇಡ. ಯಾವ ಸ್ವಾರ್ಥ? ಇಂತು ಕಳ್ಳು ಹಲಿ ಸುತರ, ಇಂತು ಕಳ್ಳು ಹಲಿ, ಇಂತು ಕಳ್ಳು ಹಲಿ ಸುತರ, ಇಂತು ಕಳ್ಳು ಹಲಿ ಅಂತ ಕಾಡಿಗೆ ಸುತರ. ಜನಕ, ಸಮಾಧಾನರಾಗಿ ಜನಕ, ಸಮಾಧಾನರಾಗಿ. ಎಂತು ಕಾಳು ಹಲಿ ಸುತರ, ಎಂತು ಕಾಳು ಹಲಿ. ಸಮಾಧಾನರಾಗಿ. ರಾಮ ಲಕ್ಷ್ಮಣ ಭೂಮಿ ಜಾತೆಯ
ಸುಂದರ ಎಂದು ಅಲ್ಲೋಹನೆ ಪಿತಾ ಹೋದನು ನನ್ನ ರಾಮನು, ಕಡೆಗೂ ನನ್ನನ್ನು ಬಿಟ್ಟು ತೊರೆದನು, ಹೊರಟೇ ಹೋದನು ರಾಮಚಂದ್ರ. ರಾಮನು ತೋರಿದನೇ ಬರಿದಾಯಿತೆ ಅರಮನೆ. ರಾಮನು ತೋರಿದನೇ ಬರಿದಾಯಿತೆ ಅರಮನೆ. ಮೋಹದ ಮಡದಿಯ ಮಾತಿಗೆ ಮರುಳಾಗೆ ಮೋಹದ ಮಡದಿಯ
ಮಾತಿಗೆ ಮರುಳಾಗಿ ಕಂದ ನಿನ್ನಂದವ ಮತ್ತೆಂದು ನೋಡಲೆ ಕಂದ ನಿನ್ನಂದವ ಮತ್ತೆಂದು ನೋಡಲೆ ಕೋರೆದನೆ ತಂದೆಯ ಮರೆತಾನೆ ಅಯ್ಯೋ ದೇಯ ತೋರೆದನೆ ತಂದೆಯ ಮರೆತಾನೆ ಅಯ್ಯೋ ದೇಯ ರಾಮನು ತೋರೆದನೆ ಬರಿದಾಯಿತೆ ಅರಮನೆ ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ರಾಮ ರಾಮ ಏ ರಾಘವ ರಾಮನವು ಚಿನ್ನು ಬಿಡಲಿಲ್ಲವೇ? ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ಕಣ್ಣೀರು ಸುರಿಸುತ್ತ ಹೊರಗಿದನೆ ಕಂದ ಕಣ್ಣೀರು ಸುರಿಸುತ್ತ ಹೊರಗಿದನೆ ಕಂದ ತೋರೆದನೆ ಕೇಳಿ ಕೇಳಿ ನನಗಂತೂ ಸಾಕಾಗಿ ಹೋಯಿತು. ತಂದೆಯ ಮರೆತನೆ ಅಯ್ಯೋ ದೇಯ ತೋರೆದನೆ ಮುಗಿಯಿತೆ ನಿಮ್ಮ ಗೋಳಾಟವು. ಮರೆತನೆ ಅಯ್ಯೋ ಹೇಳಲಾರೆ. ರಾಮನು ತೋರಿದನೆ ಬರಿದಾಯಿತೆ ಅರಮನೆ ಬರಿದಾಯಿತೆ ಅರಮನೆ ಬರಿದಾಯಿತೆ ನನ್ನ ಅರಮನೆ. ಕೈಕಾದೇವಿ ಕೈಕಾ ಹೇಳಿ. ಏಕೆ ಸುಮ್ಮನೆ ನಿಂತಿರುವೆ? ಮತ್ತೇನು ಮಾಡಲಿ? ಹಾಕು ಕೇಕೆ ಹಾಕು. ನೋಡಲ್ಲಿ ಶಿವನು ಶಿಶುವಾಗಿ ಆಟವಾಡುತ್ತಿಹನು. ಆರ್ಯವರ್ತದ ಗರತಿಯ ಕರಕಮಲದಲ್ಲಿ ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಳೆದುಕೊಂಡು ಮಹಾಗರತಿ ಪಾರ್ವತಿಯ ಶಾಪದಿಂದ ಸಾಲಿಗ್ರಾಮದ ಶಿಲೆಯಾಗಿ ಬಿದ್ದಿಹನು.
ಮಹಾವಿಷ್ಣು ಆರ್ಯವರ್ತದ ಗರತಿಯ ಕರ ಕಮಲದಲ್ಲಿ ಛೇ ಇಂತೇ ಸವ ಈ ಪೃಥ್ವಿಯ ಮೇಲೆ ನೀನಿನ್ನೂ ಚಿಮ್ಮುತ್ತಿರುವೆ. ಕತ್ತಲೆಯ ಮಸಿಯನ್ನು ವೃಥಾ ನಿನ್ನನ್ನು ವಿರೋಧಿಸಿ ಫಲವೇನು? ಓ, ಇವೆಲ್ಲವೂ ನನ್ನ ಪ್ರಾರಬ್ಧದ ಕರ್ಮದ ಫಲ. ನಾನು ಮಾಡಿದ ಅಪರಾಧವಾದರೂ ಏನು? ಹೌದು ಹೌದು, ಈಗ ನೆನಪಿಗೆ ಬರುತ್ತಿದೆ, ಈಗ ನೆನಪಿಗೆ ಬರುತ್ತಿದೆ. ಹಿಂದೆ ಶಬ್ದವೇದಿ ಎಂಬ ಬಾಣಭ್ಯಾಸದ ಸಡಗರದಲ್ಲಿ ಓರ್ವ ಋಷಿ ಕುಮಾರನನ್ನು ಕೊಂದು ಪಡೆದ ಪ್ರಾರಬ್ಧದ ಕರ್ಮದ ಫಲ. ಪುತ್ರರ್ಯಾರು ಇಲ್ಲದಿರುವ ಸಮಯದಲ್ಲಿ ಪ್ರಾಣ ಬಿಡು ಎಂದು ತಾಂಡವ ಮಹರ್ಷಿಗಳು ನನಗೇ ಶಾಪವಿತ್ತಿದರು. ಅದು ಇಂದು ಒದಗಿ ಬಂದಿರುವುದು, ಅದು ಇಂದು ಒದಗಿ ಬಂದಿರುವುದು. ಅದು ನನ್ನ ರಾಮನು ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡುತ್ತಿದ್ದಾನೆ. ಪಕ್ಕದಲ್ಲಿ ಸೀತಾ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಈ ಪಾಪಿ ತಂದೆಯನ್ನು ಬಂಧಿಸೋ ರಾಘವ. ರಾಮ ರಾಮ ರಾಮ. ಹಬ್ಬಾ, ಈಗ ತಣ್ಣಗಾಯಿತು, ನನ್ನ ಮನಸ್ಸಿಗೂ ನೆಮ್ಮದಿ ಆಯಿತು. ರಾಮನೊಬ್ಬನಿಗೆ ಅರಣ್ಯವಾಸಕ್ಕೆ ಹೋಗಲು ಹೇಳಿದರೆ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ ಹೋಗಲಿ, ಎಲ್ಲರೂ ಹೋಗಲಿ, ಆದರೆ ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ ಪ್ರಾಣೇಶ್ವರ, ಹೇಳು ಪ್ರಿಯ. ಭರತನನ್ನು ಕರೆಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ. ಪ್ರಾಣೇಶ್ವರ 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 ಪ್ರಾಣೇಶ್ವರ. ಗ್ರಾಮದಲ್ಲಿ 7ನೇ ತಾರೀಕು ಶನಿವಾರ ಇದೇ ಸಂಪೂರ್ಣ ರಾಮಾಯಣ ನಾಟಕ ಏರ್ಪಡಿಸಿದ್ದಾರೆ. ದಯಮಾಡಿ ಎಲ್ಲ ಕಲಾಭಿಮಾನಿಗಳು ಇದೇ ರೀತಿ ಬಂದು ನಾಟಕವನ್ನು ವೀಕ್ಷಿಸಬೇಕಂತ ನಾನು ಚಿಕ್ಕಣ್ಣಸಳ್ಳಿ ಗ್ರಾಮದ ಪರವಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಆಡಕ್ಕೆ ಬರಲ್ಲ, ವಯಸ್ಸಾಗೋಗಿ. ಮಾನ್ಯರೇ ನೀವೀರ್ವಾರರು ಎಂದ ಪಾಲಿಸಿ ಎನ್ನಳು ಬೆಳಿ. ಮಾನ್ಯರೇ ನೀವೀರ್ವಾರ್ಯರೋ ಯಾರೋ ಮೂರು ಲೋಕಗಳ ಕಾರಣ ಕರ್ತಾರೆ. ಮೂರು ಲೋಕಗಳ ಕಾರಣ ಕರ್ತಾರೆ.
ಅಲ್ಲಿ ದೋಷ ಚೋಣಿಯೊಳಗೆ ಕಾಣುವ ದೇವರ ಧರಿಪೇನೋ ಚೋಣಿಯೊಳಗೆ ಕಾಣುವ ದೇವರ ಧರಿಪೇನೋ ಚೋಣಿಯೊಳಗೆ ಕಾಣುವ ದೇವರ ಧರಿಪೇನೋ ಮಾಡದಲ್ಲೊಳ್ಬೇಡಿ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ. ಪುರದ ಜನರ ಅಳುವು ಮುಗಿಲು ಮುಟ್ಟುತ್ತಲಿಹುದು ರಾಘವನ ನಾವೆಂದು ನೋಡಲಿಗೆ ಓಯದು. ಪುರದ ಜನರಾಳು ಮುಗಿಲು ತಲಿಹುದು ರಾಘವನ ನಾವೆಂದು ನೋಡಲಿಗೆ ಓಯದು. ರಾಜಬೀತಿಗೆಂದು ಪ್ರಜೆಗಳ ಶೋಕ ಕಂಡು ರಾಜಬೀತಿಗೆಂದು ಪ್ರಜೆಗಳ ಶೋಕ ಕಂಡು ತಲ್ಲಣಿಸಿ ಮೌನದಲ್ಲಿ ನಿಂತರಾಗವನು. ರಾಮನ ಶ್ರೀರಾಮಚಂದ್ರನ ಕಾನನಕ್ಕೆ ಕಳುಹಲಾರದೆ ಪುರದ ಜನರೆಲ್ಲ ಅಳುತ್ತ ಶ್ರೀರಾಮಚಂದ್ರನ ಪಾದಕ್ಕೆರಗಲು ರಾಮನು ಮೆಲ್ಲನೆ ಅವರೆಲ್ಲರನ್ನು ಮೇಲೆತ್ತಿ ಬಿಗಿದಪ್ಪಿ, ಪುರಜನರೇ 14 ವರ್ಷ ವನವಾಸವನ್ನ ಬಹುಬೇಗ ಮುಗಿಸಿ ಬರುವನೆಂದು ಅಭಯವನ್ನಿಡುತ್ತ ಪತ್ನಿಯಾದ ಸೀತೆಯೊಡಗೂಡಿ ಅನುಜನಾದ ಲಕ್ಷ್ಮಣನೊಂದಿಗೆ ಕಾನನಕ್ಕೆ ಹೊರಡಲು ಸಿದ್ಧನಾದನು. ಕಾನನಕ್ಕೆ ಹೊರಡಲು ಸಿದ್ಧನಾದನು. ಆಗ ಕುರುಡನೊಬ್ಬನು, ರಾಮಯ್ಯ, ರಾಮಪ್ಪ, ಎಲ್ಲಿರ್ಬೇಕು ತಂದೆ? ರಾಮಯ್ಯ, ನಮ್ಮನ್ನೆಲ್ಲ ಬಿಟ್ಟು ಕಾಡಿಗೆ ಹೋಗುತ್ತಿರುವೇನಪ್ಪ? ರಾಮಯ್ಯ, ರಾಮಯ್ಯ, ದುಃಖಿಸಬೇಡ ನನ್ನಪ್ಪ, ದುಃಖಿಸಬೇಡ.
ನಡೆದನು ಶ್ರೀರಾಮಚಂದ್ರ ವನದಿಡಿಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ನಡೆದನು ಶ್ರೀರಾಮಚಂದ್ರ ವಿಧಿ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ರಾಮಪ್ಪ ರಾಮ ತೋರುವುದು ದೋಷಕುನ ಯಾರ ಕೇಳಿ ಏನ ಮಾಡ್ಬೆ ತೋರುವುದು ದೋಷಕುನ ಯಾರ ಕೇಳಿ ಏನ ಮಾಡ್ಬೆ ನರಿಗಳಲ್ಲಿ ಕೂಗುತ್ತಿಹುದು ಬಿರುಸಿನಿಂದ ಗಾಳಿ ಬೀಸೆ ನರಿಗಳಲ್ಲಿ ಕೂಗುತ್ತಿಹುದು ಬಿರುಸಿನಿಂದ ಗಾಳಿ ಬೀಸೆ ಸ್ವರ್ಗಲನ್ನು ವಂದಿಸುಡಲು ವಂದಿಸುಡಲು ವರುಗಳನ್ನು ವರ್ಣಿಸುಡಲು ಪರಿಯಿದೇನು ಕಾಣದಾಯ್ತೆ ಪರಿಯಿದೇನು ಕಾಣದಾಯ್ತೆ ತೋರುವುದು ದೋಷಕುಲ ಸಾರ ಕೇಳಿ ಏನ ಮಾಡ್ದೆ ತೋರುವುದು ದೋಷಕುಲ ಶತ್ರುಘ್ನ ಅಗ್ರಜ ಈ ದಿವಸ ಶ್ರೀರಾಮಚಂದ್ರರ ಪಟ್ಟಾಭಿಷೇಕವೆಂತಲೂ ಅತಿ ಜಾಗ್ರತೆಯಿಂದ ಬರಬೇಕೆಂತಲೂ ದೂತರನ್ನು ಕಳಿಸಿದ್ದರಲ್ಲವೇ? ಹೌದು ಅಗ್ರಜ. ಆದರೆ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಸಹೋದರ? ಅದೇನಂತಹ ವೇದನೆ ನನಗೆ ತಿಳಿಸಬಾರದೆ ಅಗ್ರಜ? ಶತ್ರುಘ್ನ, ನಿನ್ನೆ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿದ್ದಾಗ ಬಹುದೂರದಲ್ಲಿ ಒಂದು ಶಬ್ದವು ಕೇಳಿ ಬಂತು. ಆ ಶಬ್ದವನ್ನೇ ಹಿಂಬಾಲಿಸಿಕೊಂಡು ಬಹುದೂರ ಓಡಿದನು. ಅಷ್ಟರಲ್ಲೇ ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ ಮಗು ಭರತ ನನ್ನನ್ನು ಕಾಪಾಡಲಾರದೆ ಹೋದೆಯಾ ಎಂದು ಕೂಗಿಕೊಂಡನು. ನಾನು ನಮ್ಮ ತಂದೆಯವರನ್ನು ಕಾಪಾಡಬೇಕೆಂದು ಬಹುದೂರ ಓಡಿದನು. ಆದರೂ ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ನಮ್ಮ ಪೂಜ್ಯ ಜನಕನು ಕಣ್ಮರೆಯಾದನು. ಸಹೋದರ, ಕಣ್ಮರೆಯಾದನು. ನಂತರ ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಇತ್ತ ಈ ದಿವಸ ನೋಡಿದರೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರರ ಪಟ್ಟಾಭಿಷೇಕ. ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ತಳಿರು ತೋರಣಗಳಿಂದ ಅಲಂಕೃತವಾಗಲಿಲ್ಲ. ಸುಮಂಗಲೆಯರಾಗಲಿ ಸುವಾಸಿನಿಯರಾಗಲಿ
ಒಬ್ಬರೂ ಕಾಣುತ್ತಿಲ್ಲ. ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾಗೆ ಗೃದ್ಧಾದಿಗಳ ಸ್ಮಶಾನದಂತೆ ಭಾಸವಾಗುತ್ತಿರುವುದು. ಇದಕ್ಕೆ ಕಾರಣವೇನಿರಬಹುದು ಸಹೋದರ? ಅಗ್ರಜ, ಶಾಂತನಾಗು. ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು ವ್ಯಥೆಪಡುತ್ತಿರುವೆ. ನೀನು ಹೇಳಿದಂತೆ ಯಾವ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ. ನಾವು ಈಗಲೇ ಪುರಪ್ರವೇಶ ಮಾಡೋಣ. ವಿಷಯವೆಲ್ಲವೂ ತಾನಾಗೇ ತಿಳಿಯುವುದು. ನಡೆ ಶತ್ರುಘ್ನ, ಹೋಗೋಣ. ಅಮ್ಮ, 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 ಏನಿದು? ನಾನು ಬಂದೊಡನೆ ಅತಿ ಪ್ರೀತಿಯಿಂದ ಆದರಿಸುತ್ತಿದ್ದ ನಮ್ಮ ತಾಯಿಯು ಕಾಣುತ್ತಿಲ್ಲವಲ್ಲ? ಅಮ್ಮ, ಅಮ್ಮ, ಓಹೋ, ಇಲ್ಲೇ ಇರುವೆ ತಾಯಿ, ನಿನಗೆ ನಮಸ್ಕರಿಸು. ಮಕ್ಕಳಿರ, ನಿಮಗೆ ಮಂಗಳವಾಗಲಿ. ಮೇಲೇಳಿ. ಏನಿದು? ನಿಮ್ಮ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆಯ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತಿದೆ. ಅಮ್ಮ, ಸದಾ ನಿನ್ನ ಮಂದಿರದಲ್ಲೇ ಇರುತ್ತಿದ್ದ ಜನಕರೆಲ್ಲಿ, ರಾಮ ಲಕ್ಷ್ಮಣರೆಲ್ಲಿ, ಸೀತಾ ಮಾತೆಯಲ್ಲಿ ಒಬ್ಬರೂ ಕಾಣುತ್ತಿಲ್ಲವಲ್ಲ ತಾಯಿ? ಜನಕನೆಲ್ಲಮ್ಮ? ಇನ್ನೆಲ್ಲಿಯ ಜನಕನಪ್ಪ? ಇನ್ನೆಲ್ಲಿಯ ಜನಕನು? ನಿಮ್ಮ ಜನಕನು ಪರಲೋಕವಾಸಿಯಾದರು ಮಕ್ಕಳಿರ. ಜನಕ, ಕಳೆಗೂ ನಮ್ಮನ್ನು ತೊರೆದೆಯ.
ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ಕಾರಣವೇ ಏನೆಂದು ಹೇಳಲಿ ಮಕ್ಕಳಿರ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು ಕಂದ. ಅದು ಹೇಗೆ ಕಾರಣಳಾದೆ ತಾಯಿ? ಹೇಗೆ ಕಾರಣಳಾದೆ? ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನೇ ನಿಮ್ಮ ತಂದೆಯ ಬಳಿಯಲ್ಲಿ ಕೇಳಿಕೊಂಡೆನು ಮಗನೇ. ಏನೆಂಬುದಾಗಿ ತಾಯಿ? ಏನೆಂಬುದಾಗಿ? 1ನೇ ವರಕ್ಕೆ ರಾಮಚಂದ್ರನಿಗೆ ನಡೆಯಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟಾಭಿಷೇಕವಾಗಬೇಕೆಂದಲೂ ಕೇಳಿಕೊಂಡೆ. 2ನೇ ವರಕ್ಕೆ ರಾಮಚಂದ್ರನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದಲೂ ಕೇಳಿಕೊಂಡಿದೆ. ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮನಡುಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಅರಣ್ಯವಾಸಕ್ಕೆ ಹೊರಟು ಹೋದರು ಮಕ್ಕಳಿರ. ಏನು? ಏನೆಂದೆ? ರಾಮನಿಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗಾಗಬೇಕೆಂತಲೂ ರಾಮನು ನಾರುಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಯಾಚಿಸಿದವಳು ಈ ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಈ ಭರತನ ತಾಯಿಯೇ? ನಿಸ್ಸಂದೇಹವಾಗಿ ಮಗನೇ. ಅಲ್ಲ ಅಲ್ಲ, ಮಾರಿಯುದರದಲ್ಲಿ ಮನುಜನುದ್ಭವಿಸಿದನೇ ಈ ಭ್ರಷ್ಟ ನೀಚ ಕೈಕೆಯ ಗರ್ಭದಲ್ಲಿ ಈ ಭರತನ ಉತ್ಪತ್ತಿಯಾಯಿತೆ. ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಳಾದೆ ತಾಯಿ? ಸಿದ್ಧಳಾದೆ. ಅಮ್ಮ ಎಂಬ ಶಬ್ದಕ್ಕೆ ನೀನು ಅರ್ಹಳೆ. ವಂಶನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃತ್ಯು ದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯಗಳೆಂಬ ಭವನಗಳನ್ನು ನಿರ್ಮಿಸಿ ಪುತ್ರದ್ರೋಹ, ಪತಿದ್ರೋಹ, ಸವತಿ ದ್ರೋಹ, ರಾಜದ್ರೋಹಗಳೆಂಬ 4 ಕಾಲುಗಳುಳ್ಳ ಸಿಂಹಾಸನವನ್ನು ರಚಿಸಿ ಭ್ರಾತೃದ್ರೋಹವೆಂಬ ಛತ್ರದ ಕೆಳಗೆ ನನ್ನನ್ನು ಕುಳ್ಳಿರಿಸಿ ಸಂತೈಸಲು ಮನಸ್ಸು ಮಾಡಿದೆ ಏಕೆ ತಾಯಿ? ಮನಸ್ಸು ಮಾಡಿದೆ ಏಕೆ? ಛೀ, ಪಾಪಾತ್ಮಳೆ! ನಿನ್ನನ್ನು ಹೀಗೆಯೇ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲೆಯರೆಲ್ಲರಿಗೂ ನಿನ್ನ ದುರ್ಬುದ್ಧಿಯೇ ಪ್ರಾಪ್ತವಾಗುವುದು. ನಿನ್ನನ್ನು ಈಗಲೇ ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ಶಮನ ಮಾಡಿಕೊಳ್ಳುತ್ತೇನೆ. ಅಣ್ಣ, ಶಾಂತನಾಗು. ಮಾತೆಯ ಕೊಲ್ಲುವರೆ ಮಾನ್ವಿತನೇ, ಕೊಲ್ಲುವರೆ ಮಾನ್ವಿತನೇ, ಶ್ರೀವಂತನು ನೀನು
ಅಗ್ರಜ, ಶಾಂತನಾಗು. ಮಾತೃವಧೆ ಮಹಾಪಾಪಕರ. ಆದ್ದರಿಂದ ನಾವು ಈಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ಸರಿಯಾಗಿ ಹೇಳಿದೆ ಶತ್ರುಘ್ನ. ಪಾಪಿಯಾದ ಈಕೆಯನ್ನು ಕೊಂದು ನನ್ನ ಖಡ್ಗಕ್ಕೆ ಕುನ್ನನ್ನು ತರುತ್ತಿದ್ದೆ. ನಡೆ ಶತ್ರುಘ್ನ, ಇಲ್ಲೊಂದು ಕ್ಷಣವು ನಿಲ್ಲುವುದು ಬೇಡ. ಕುಮಾರ, ಭರತ, ಮಗನೇ, ಇಷ್ಟೆಲ್ಲ ಮಾಡಿರುವುದು ನಿನ್ನ ಸುಖ ಸಂತೋಷಕ್ಕಾಗಿ ಅಲ್ಲ. ಇನ್ನು ಮೇಲಾದ್ರೂ ಪಟ್ಟಾಭಿಷಕ್ತನಾಗಿ ಸಿಂಹಾಸನವನ್ನೇರಿ ಸಂತೋಷದಿಂದ ರಾಜ್ಯಭಾರವನ್ನಾಳು ಮಗನೇ. ನನ್ನ ಮಾತನ್ನು ಕೇಳು ಕಂದ. ಏನು ಏನು ನಾನು ಪಟ್ಟಾಭಿಷಕ್ತನಾಗಬೇಕೆ? ರಾಮನಿಲ್ಲದರ ಮನೆ ರವಿಯಿಲ್ಲದ ಆಕಾಶ, ಲಕ್ಷ್ಮಣನಲಂ ತೆರಳಲ್ಗೆ ಅವಲಕ್ಷಣವಿದಾಯಿತೆ. ಮಾತೆ ಸೀತೆಯನಗಲಿ ಮಾತೆ ಸೀತೆಯನಗಲಿ ಭಾಗ್ಯರಹಿತರ ದೇವುನ ಸೌಮಿತ್ತಿಗೊದಗಿದ ರಾಮ ಸೇವಾ ಭಾಗ್ಯ ಪಾಪಿ ಭರತನ ಪಾಗೆ ಬಾರದಾಯ್ತೆ. ರಾಮ 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 ರಾಮಚಂದ್ರ ರಾಮ ಏನು ನಾನು ಪಟ್ಟಾಭಿಷಕ್ತನಾಗಬೇಕೆ?
ನರವರನಾದ ಶ್ರೀರಾಮಚಂದ್ರರನ್ನು ನಗರದಿಂದಾಚೆಗೆ ಕಳುಹಿಸಿ ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಮಾಡಬಾರದ ಅಕೃತ್ಯವನ್ನು ಮಾಡಿ ಪಾಪಿಯಾಗಿ ನಿಂತಿರುವ ನಿನ್ನ ಈ ಮುಖಾವಲೋಕನವೇ ಅಸಹ್ಯಕರ. ಅಯ್ಯೋ ಶಿವ ಶಿವ, ನರಶತ್ರುಘ್ನ, ಇಲ್ಲೊಂದು ಕ್ಷಣವು ನಿಲ್ಲುವುದು ಬೇಡ. ಅಯ್ಯೋ ದೈವವೇ. ಕಾನನ ಮಧ್ಯದಿ ರಾಮ ಸೋದರ ಅಗ್ರಜ, ಎಲ್ಲಿರುವೆ ರಾಘವ ಕಾನನ ಮಧ್ಯದಿ, ಎಲ್ಲಿರುವೆ ರಾಘವ ಕಾನನ ಮಧ್ಯದಿ, ಅಲೆದಲೆದು ನಾವು ಅಲೆದಲೆದು ನಾವು ಅಡವಿಯೊಳಿಂದು ಅಲೆದಲೆದು ನಾವು ಅಡವಿಯೊಳಿಂದು ಬಳಲು ತಲಿರುವೆವು ದಾರಿಯ ಕಾಣದೆ, ಅಲೆಯುತ್ತಲಿರುವೆವು ದಾರಿಯ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ, ಎಲ್ಲಿರುವೆ ರಾಘವ ರಾಮಚಂದ್ರ. ರಾಮ ರಾಘವ. ಸಹೋದರ, ಅಗ್ರಜ, ಎಲ್ಲಿ ಹುಡುಕಿದರು ಶ್ರೀರಾಮಚಂದ್ರನ ದರ್ಶನವಾಗಲಿಲ್ಲ. ಆತನನ್ನು ಕಾಣದೆ ಅಯೋಧ್ಯೆಗೆ ಹಿಂತಿರುಗಲು ಮನಸ್ಸು. ಹೌದು. ಹೇ ರಾಘವ, ಹೇ ರಾಘವ, ನಿನ್ನನ್ನು ಕಾಣಬೇಕೆಂದಿರುವ ನಮ್ಮ ಆಸೆಯನ್ನು ಪೂರ್ಣಗೊಳಿಸು ಪ್ರಭು, ಪೂರ್ಣಗೊಳಿಸು.